ಎಲ್ರಿಗೂ ನಮಸ್ಕಾರ. ಇದು ನನ್ನ 67ನೇ ದಿನ 100 ಡೇಸ್ ಚಾಲೆಂಜ್ ಒಳಗೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎಕ್ಸಸೈಸ್ ಮಾಡಿ ಸ್ನಾನ ಮಾಡಿ ತಿಂಡಿ ಇವತ್ತು ನನ್ನ ಫ್ರೆಂಡ್ ಮನೇಲಿ ಮಾಡ್ತಿದ್ದೀನಿ. ಇವತ್ತು ತಿಂಡಿಗೆ 2 ಥರದ ಪಲ್ಯ, ಬೆಂಡೆಕಾಯಿ ಪಲ್ಯ ಮತ್ತು ಹೆಸರುಕಾಳು ಪಲ್ಯ ಮತ್ತು ಟೊಮೆಟೊ ಈರುಳ್ಳಿ ಮೊಸರು ಹಾಕಿ ಪಚಡಿ ಮಾಡಿದರು. ಒಂದು 4 ಚಪಾತಿ ತಿಂದು ಆಮೇಲೆ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು 2 ಬಾಳೆಹಣ್ಣು ತಿಂದೆ. ಸೊ ತಿಂಡಿ ಮುಗಿಸಿ ಆಮೇಲೆ ನಾನು ನನ್ನ ಫ್ರೆಂಡು ಹುಬ್ಳಿಗೆ ಬಂದ್ವಿ. ಹುಬ್ಳಿ ಒಳಗೆ ಆಂದಿವೆ ಸ್ವಲ್ಪ ಕೆಲಸ ಇದ್ವು. ಕೆಲಸದ ಮಧ್ಯೆ ಒಂದು ಎಳನೀರು ಕುಡಿದು ಸೊ ಓಡಾಡ್ಕೊಂತ 1-2 ಸೌತೆಕಾಯಿ ತಿಂದ್ವಿ. ಅದಾದಮೇಲೆ ಪೈನಾಪಲ್ ತಿಂದ್ವಿ. ಸೊ ಹೀಗೆ ಮಧ್ಯಾಹ್ನ ಊಟ ನಾವೇನೂ ಮಾಡಿಲ್ಲ, ಬರೀ ಇದ್ರೊಳಗೆ ಮುಗಿಸೇವಿ. ನಾನು 2 ಸೌತೆಕಾಯಿ ತಿಂದಾನೆ, ಅವನು ಒಂದು 2 ಸೌತೆಕಾಯಿ ತಿಂದಾನೆ. ಸೊ ಅವನಿಗೆ ಊಟ ಕೊಡಿಸು ಅಂತ ನಾನು ಊಟ ಕೊಡಿಸ್ದಂಗೆ ಬರೀ ಇಂಥವನ್ನೇ ತಿನ್ನಿಸ್ಬಿಟ್ಟೆ ಅವನಿಗೆ. ನಂಗೆ ಯಾವಾಗಲೂ ಕೇಳ್ತಿದ್ದೆ, ನೀವು ಮಧ್ಯಾಹ್ನ ಊಟನ ಹೆಂಗೆ ಅವಾಯ್ಡ್ ಮಾಡ್ತೀವಿ ಹೊಟ್ಟೆ ಹಸಿದ್ರೆ ಅಂತ. ಸೊ ನನಗೆ ಹೊಟ್ಟೆ ಹಸಕ್ಕೆ ಅವಕಾಶ ಕೊಡಲ್ಲ, ನಾನು ಹೀಗೆಲ್ಲ ತಿನ್ಕೊಂತ ಇರ್ತೀನಿ, ಹಾಗಾಗಿ ಹೊಟ್ಟೆ ಹಸಲ್ಲ ನಂಗೆ ಅಂತ ಹೇಳಿದೆ. ಸೊ ಆಮೇಲೆ ಎಲ್ಲ ಮುಗಿಸಿದ್ಮೇಲೆ ಒಂದು 5 ಗಂಟೆ ಹಿಂಗಾಗಿತ್ತು ಸಂಜೆ. ಸೊ ಆವಾಗ ಇವನು ಯಾರೋ ಪಾನಿಪುರಿ ಭಾಳ ಕ್ಲೀನಾಗಿ ಮಾಡತ್ತಿದ್ದ ಅನ್ನಿಸ್ತು. ಹೋಗಿ ಟೇಸ್ಟ್ ನೋಡಿದ್ವಿ, ಪಾನಿ ಖರಾಬಾಗಿತ್ತು, ವಾಕರಿಗೆ ಬರೋಂಗಿತ್ತು. ಸೊ ಒಂದೇ ಪ್ಲೇಟಿಗೆ ಇಬ್ಬರು ಅದನ್ನ ಬಿಟ್ಟು ಎದ್ದು ಬಂದ್ವಿ. ಸೊ ಅಲ್ಲಿಂದ ಬಂದು ಒಂದು ಅಂಗಡಿಗೆ ಹೋಗಿ ಚಹಾ ಕುಡಿದ್ವಿ. ಚಹಾ ಜೊತೆಗೆ ಇದೊಂದು ಬಿಸ್ಕೆಟ್ ತೊಗೊಂಡೆ. ಈ ಬಿಸ್ಕೆಟ್ ನನಗೆ ಅರ್ಧನೂ ಹೋಗಲಿಲ್ಲ. ಸೊ ಅರ್ಧ ತಿಂದು ಅರ್ಧ ಅವನಿಗೆ ಕೊಟ್ಟೆ. ಅಲ್ಲಿ ಪಾನಿಪುರಿ ಇನ್ಕಂಪ್ಲೀಟ್ ಆಗಿತ್ತು, ಹಾಗಾಗಿ ಅವನಿಗೆ ಗೊತ್ತಿರೋ ಕಡೆ ಒಂದು ಕಡೆ ಕರ್ಕೊಂಡು ಹೋದ. ಇಲ್ಲಿ ಪಾನಿಪುರಿ ಸೂಪರಾಗಿತ್ತು, ಖಾರಾಗಿ. ಒಂದು ಪ್ಲೇಟ್ ತಿಂದ್ವಿ, ಒಂದು 3 ಪೀಸು. ಸೊ ಸಿಕ್ಕಾಪಟ್ಟೆ ಖಾರ ಮಸ್ತ್ ಇತ್ತು ಟೇಸ್ಟ್. ಸೊ ಇದು ಏರ್ಪೋರ್ಟ್ ರೋಡ್ ಒಳಗೆ ಬರ್ತೈತಿ, ನಿಯರ್ ಫರ್ನ್ ಹೋಟೆಲ್. ತಿಂದು ಮುಗಿಸಿ ಒಂದು ಚಹಾ ಕುಡಿದ್ವಿ. ಚಾದ ಫೋಟೋ ತೊಗೊಳಕ್ಕಾಗಲಿಲ್ಲ. ಸೊ ಅದಾದಮೇಲೆ ಅಲ್ಲಿಂದ ಹಾವೇರಿಗೆ ಹೊರಟ್ವಿ. ಹಾವೇರಿಗೆ ಹೋಗೋರಾಗ 7 ಗಂಟೆ ಆಗಿತ್ತು. ನನ್ನ ಫ್ರೆಂಡ್ ಮನೆಗೆ ಹೋಗಿ ಒಂದು ಸ್ವಲ್ಪ ಬಾದಾಮಿ ತಿಂದು, ಒಂದು ಚಿಕ್ಕಿ ತಿಂದು, ಅದಾದಮೇಲೆ ಒಂದು ಸ್ವಲ್ಪ ಬಾಳೆಹಣ್ಣು ತಿಂದು ನೈಟ್ 8 ಗಂಟೆ ಹಿಂಗೆ ರೊಟ್ಟಿ, ನುಗ್ಗಿಕಾಯಿ ಸಾರು, ಮೊಸರು ಚಟ್ನಿ, ಸಾಲಿ ಸೊಪ್ಪಿನ ಪಲ್ಯ ತಿಂದು ಆಮೇಲೆ ಸ್ವಲ್ಪ ಅನ್ನ, ಬೆಣ್ಣೆ ಮತ್ತು ನುಗ್ಗಿಕಾಯಿ ಸಾರು ಊಟ ಮಾಡಿದೆ. ಸೊ ಇಷ್ಟಕ್ಕೆ ಫುಲ್ ಊಟ ಮುಗೀತು ನಂದು. ಎಲ್ಲಿ ಹೋದ್ರೂ ನುಗ್ಗಿಕಾಯಿ ಸಾರು ಸಿಗತ್ತೈತಿ. ಒಳ್ಳೆ ವೈಟಮಿನ್ಸು, ಒಳ್ಳೆ ಮಿನರಲ್ಸ್ ಇರುತ್ತೆ, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ನುಗ್ಗಿಕಾಯಿ ಪ್ರೂವ್ಡ್ ಆ್ಯಂಡ್ ಟೆಸ್ಟೆಡ್. ಸೊ ದಯವಿಟ್ಟು ಎಲ್ಲರೂ ಜಾಸ್ತಿ ಅದನ್ನ ಬಳಸ್ರಿ. ಈಗ ನಾವು ಭಗವದ್ಗೀತೆ ನೋಡೋಣ. ಭಗವದ್ಗೀತೆ ಒಳಗೆ ನಾವು 12ನೇ ಶ್ಲೋಕವನ್ನು ಓದಬೇಕು. ಇದರಲ್ಲಿ ಕೃಷ್ಣ ಹೇಳ್ತಾನೆ, ಬದುಕಿನ ವಿವಿಧ ಅಗತ್ಯಗಳ ಪೂರೈಕೆಯ ಹೊಣೆ ಹೊತ್ತಿರುವ ದೇವತೆಗಳು ಯಜ್ಞದ ಆಚರಣೆಯಿಂದ ಸುಪ್ರೀತರಾಗಿ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವರು. ಆದರೆ ಈ ವರಗಳನ್ನು ದೇವತೆಗಳಿಗೆ ಅರ್ಪಿಸದೆ ಅನುಭವಿಸುವವನು ನಿಜವಾಗಿಯೂ ಕಳ್ಳನೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಿದ್ದಾನೆ. ಇವತ್ತಿಗೆ ಇಷ್ಟು ಸಾಕು. ಸಾಧ್ಯವಾದಷ್ಟು ಎಲ್ಲರೂ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನು ಯೂಸ್ ಮಾಡಿ, ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.